ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ಕೊಟ್ಟಿದ್ದೆ. ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅಂತ ಕೊಡ್ತೀನಿ. ಇವತ್ತು ಕೂಡ ಕೆಲವು ಅಪ್ಡೇಟ್ ಗಳು ಬಂದಿದ್ದಾವೆ, ಅವುಗಳ ಬಗ್ಗೆ ತಿಳ್ಕೊಳ್ಳೋಣ. ಗೆಳೆಯರಿ, ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹಾಗೆ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂತಂದ್ರೆ ಈ ನಂಬರ್ ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಇದಕ್ಕೆ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಇರುವಂತಹ ಲಿಂಕ್ ಅನ್ನು ಬಳಸ್ಕೊಂಡು ಅಕೌಂಟ್ ಓಪನ್ ಮಾಡಿ ಕಾಂಟ್ಯಾಕ್ಟ್ ಮಾಡಬಹುದು. ಇನ್ನು ಇವತ್ತಿನ ನಮ್ಮ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನಿಫ್ಟಿಯಲ್ಲಿ ನೋಡಬಹುದು 317 ಪಾಯಿಂಟ್ಸ್ ಅಥವಾ 1.25% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಗ್ಯಾಪ್ ಡೌನ್ ಅಲ್ಲೇ ಓಪನ್ ಆಯ್ತು. ಎಕ್ಸ್ಪೆಕ್ಟೇಷನ್ ಕೂಡ ಇತ್ತು. ಯಾಕೆಂತಂದ್ರೆ ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದಾಗ ಪಾಸಿಟಿವ್ ಏನಿರಲಿಲ್ಲ, ನೆಗೆಟಿವ್ ಅಲ್ಲೇ ಇತ್ತು. ಹಾಗಾಗಿ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಆನಂತರ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅನ್ನೋಂತ ಕುತೂಹಲ ಇತ್ತು. ಬಟ್ ಎಲ್ಲೂ ಏನು ಕಮ್ ಬ್ಯಾಕ್ ಮಾಡೋ ಲಕ್ಷಣ ಕಾಣಲಿಲ್ಲ. ನೋಡಬಹುದು ಕೊನೆವರೆಗೂ ಕೂಡ ಡೌನ್ ಫಾಲ್ ಬಂತು. ಅದರಲ್ಲೂ ಎಸ್ಪೆಷಲಿ 3 ಗಂಟೆ ನಂತರ ನೋಡಬಹುದು ಸ್ಟೀಪ್ ಡೌನ್ ಫಾಲ್ ಬಂತು. ಬಟ್ ಇಲ್ಲಿವರೆಗೂ ಎಕ್ಸಾಕ್ಟ್ಲಿ ಏನಾದ್ರೂ ಸ್ಪೆಷಲ್ ಕಾರಣ ಇದೆಯಾ ಅನ್ನೋದ್ರ ಬಗ್ಗೆ ಗೊತ್ತಾಗಿಲ್ಲ. ನಾನು ಸಾಧ್ಯವಾದಷ್ಟು ಗ್ಲೋಬಲ್ ನ್ಯೂಸ್ ಕಡೆ ಕೂಡ ಗಮನ ಹರಿಸಿದೆ. ಬಟ್ ನಾನು ಆಸ್ ಈ ವಿಡಿಯೋ ರೆಕಾರ್ಡ್ ಮಾಡೋ ಸಂದರ್ಭಕ್ಕೆ ಯಾವುದೇ ಕಾರಣಗಳು ಬಂದಿಲ್ಲ. ಎಸ್ಪೆಷಲಿ ಕೊನೆ ಮೂಮೆಂಟ್ ಅಲ್ಲಿ ಈ ರೀತಿ ಡೌನ್ ಫಾಲ್ ಬರ್ಲಿಕ್ಕೆ ಮೇ ಬಿ ಇನ್ ಕೇಸ್ ಏನಾದ್ರು ಬಂದಿದೆ ಲೇಟರ್ ಗೊತ್ತಾಗಬಹುದು, ನೋಡೋಣ. ಟೋಟಲಿ ಕೊನೆಯಲ್ಲಿ ಇನ್ನೂ ಜಾಸ್ತಿ ಡೌನ್ ಆಯ್ತು. ನೋಡಬಹುದು ಆಲ್ಮೋಸ್ಟ್ ನಿಯರ್ಲಿ 150 ಪಾಯಿಂಟ್ಸ್ ಡೌನ್ ಆಯ್ತು. ಮತ್ತೆ ಸ್ವಲ್ಪ ಬೌನ್ಸ್ ಮಾಡಿ 124 ಪಾಯಿಂಟ್ಸ್ ಡೌನ್ ಆಗಿದೆ ಕೊನೆ ಅರ್ಧ ಗಂಟೆಯಲ್ಲಿ. ನಾನು ಅವಾಗಲೇ ಹೇಳಿದಾಗ ಅವೈಲೇಬಲ್ ಇರುವಂತಹ ಎಲ್ಲ ಮಾಹಿತಿಯನ್ನ ನಾನು ಚೆಕ್ ಮಾಡಕ್ಕೆ ಟ್ರೈ ಮಾಡಿದೆ. ಎಲ್ಲೂ ಸ್ಪೆಷಲ್ ಕಾರಣ ಅಂತೂ ಸಿಗ್ಲಿಲ್ಲ ಕೊನೆಯಲ್ಲಿ ಡೌನ್ ಫಾಲ್ ಬಂದಿದ್ಕೆ. ಮೇ ಬಿ ನಿಮ್ಗೆ ಏನಾದ್ರು ಗೊತ್ತಾಗಿದ್ರೆ ಬಹುಶಃ, ಅಥವಾ ಈ ವಿಡಿಯೋ ಅಪ್ಲೋಡ್ ಮಾಡೋಷ್ಟರಲ್ಲಿ ಏನಾದ್ರು ಬಂದ್ರೆ ಅಂತದ್ದೇನಾದ್ರೂ ನಿಮ್ಗೆ ಗೊತ್ತಾದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಸಹ ತಿಳ್ಕೊಳ್ತೀನಿ. ಒಟ್ಟಿನಲ್ಲಿ ಮತ್ತೊಮ್ಮೆ ಮೋರ್ ದನ್ 300 ಪಾಯಿಂಟ್ಸ್ ಅಥವಾ 1.25% ಡೌನ್ ಫಾಲ್ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ತು. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲಿ ಕೂಡ ನೋಡಬಹುದು 961 ಪಾಯಿಂಟ್ಸ್ ಅಥವಾ 1.17% ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ಸೇಮ್ ಚಾರ್ಟ್ ಪ್ಯಾಟರ್ನ್ ನಮಗೆ ಇಲ್ಲೂ ಕೂಡ ನೋಡ್ಲಿಕ್ಕೆ ಕಾಣುತ್ತೆ. ಕೊನೆ ಮೂಮೆಂಟ್ ಅಲ್ಲಿ ನೋಡಬಹುದು, ಅಂದ್ರೆ ಲಾಸ್ಟ್ ಅರ್ಧ ಗಂಟೆಯಲ್ಲಿ 400 ಪಾಯಿಂಟ್ಸ್ ಗಿಂತ ಜಾಸ್ತಿ ಡೌನ್ ಆಗಿದೆ. ಮೇ ಬಿ ಆ ಕೊನೆ ಮೂಮೆಂಟ್ ಡೌನ್ ಫಾಲ್ ಬಂದಿಲ್ಲ ಅಂದ್ರೆ ಬಹುಶಃ ಇಷ್ಟು ದೊಡ್ಡ ಮಟ್ಟದ ಡೌನ್ ಫಾಲ್ ಇರ್ತಾ ಇರಲಿಲ್ಲ. 0.5% ಅಥವಾ ಅಬೌವ್ 0.5% ಇರ್ತಾ ಇತ್ತು. ಬಟ್ ಮೋರ್ ದೆನ್ 1% ಆಯ್ತು ಈ ಕೊನೆ ಸ್ಟೀಪ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದ್ರಿಂದ. ಏನಾದ್ರೂ ಇರಾನ್ US ಅಪ್ಡೇಟ್ ಇದೆಯಾ ಅನ್ನೋದನ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನಾನು ಚೆಕ್ ಮಾಡಿದೆ, ಬಟ್ ಇಲ್ಲಿವರೆಗೂ ಯಾವ್ದು ಬಂದಿಲ್ಲ. ಬಟ್ ಕೆಲವು ಸಲ ಮಾರ್ಕೆಟ್ ತುಂಬಾನೇ ಅಡ್ವಾನ್ಸ್ ಆಗಿರುತ್ತೆ, ಅದನ್ನ ನಾವು ಸಾಕಷ್ಟು ಸಲ ನೋಡಿದ್ದೀವಿ. ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಗಳ ಕಡೆ ಬಂದ್ರೆ ನೋಡಬಹುದು ಎಲ್ಲಾ ಕಡೆ ಬ್ಲಡ್ ಬಾತ್, ಎಲ್ಲೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇಲ್ಲ. ಎಲ್ಲ ಕಡೆ ಬ್ಲಡ್ ಬಾತ್ ಇದೆ. ಅದರಲ್ಲಿ ನಿಫ್ಟಿ ನೆಕ್ಸ್ಟ್ 15 ನಲ್ಲಿ 1.3% ಡೌನ್ ಫಾಲ್ ಇದೆ. ನಿಫ್ಟಿ 100 ಅಲ್ಲಿ 1.26%, ನಿಫ್ಟಿ 200 ಅಲ್ಲಿ 1.23%, ನಿಫ್ಟಿ 500 ಅಲ್ಲಿ 1.2%. ಅಂದ್ರೆ ನಿಫ್ಟಿ 50 ಇಂದ ನಿಫ್ಟಿ 500 ವರೆಗೂ 1.2 ಇಂದ 1.3% ವರೆಗೂ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ 50 ನೋಡಬಹುದು 1.06% ಡೌನ್ ಆಗಿದೆ. ಮಿಡ್ ಕ್ಯಾಪ್ 100 1.14% ಡೌನ್ ಆಗಿದೆ. ಮಿಡ್ ಕ್ಯಾಪ್ 150 1.09% ಡೌನ್ ಆಗಿದೆ. ಇಲ್ಲೂ ಕೂಡ ಮೋರ್ ದೆನ್ 1% ಡೌನ್ ಫಾಲ್ ಇದೆ. ಬಟ್ ಲಾರ್ಜ್ ಕ್ಯಾಪ್ ಗೆ ಕಂಪೇರ್ ಮಾಡಿದ್ರೆ, ಅಂದ್ರೆ ನಿಫ್ಟಿ 50 ಹಾಗೂ ನೆಕ್ಸ್ಟ್ 50 ಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಡೌನ್ ಇದೆ. ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ 50 1.28% ಡೌನ್ ಇದೆ. ಸ್ಮಾಲ್ ಕ್ಯಾಪ್ 100 1.1% ಡೌನ್ ಇದೆ. ಹಾಗೆ ಸ್ಮಾಲ್ ಕ್ಯಾಪ್ 250 1.04% ಡೌನ್ ಆಗಿದೆ. ಅಂದ್ರೆ ಇಲ್ಲೂ ಕೂಡ ಮೋರ್ ದೆನ್ 1% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು 1.07% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ಓವರ್ ಆಲ್ ಎಲ್ಲ ಕಡೆ ಲಾರ್ಜ್ ಕ್ಯಾಪ್ ಆಗ್ಬೋದು, ಮಿಡ್ ಕ್ಯಾಪ್ ಆಗ್ಬೋದು, ಸ್ಮಾಲ್ ಕ್ಯಾಪ್ ಆಗ್ಬೋದು ಅಥವಾ ಮೈಕ್ರೋ ಕ್ಯಾಪ್ ಆಗ್ಬೋದು, ಎಲ್ಲ ಕಡೆ ಹೋಲ್ಸೇಲ್ ಆಗಿ ಮೋರ್ ದೆನ್ 1% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಎಲ್ಲೂ 2% ಡೌನ್ ಆಗಿಲ್ಲ ಅಷ್ಟೇ. ಮೋರ್ ದೆನ್ 1% ಅಥವಾ ಅಪ್ ಟು 1.3% ವರೆಗೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇವತ್ತು ಬಂದಿದೆ. ಇನ್ನು ಸೆಕ್ಟೋರಲ್ ಇಂಡೈಸಸ್ ಗಳ ಕಡೆ ಬಂದ್ರೆ ಇವತ್ತು 3 ಸೆಕ್ಟರ್ಸ್ ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಅದು ಸ್ಲೈಟ್ಲಿ ಪಾಸಿಟಿವ್ ಅಲ್ಲಿ. ನಿಫ್ಟಿ IT ನೋಡಬಹುದು 0.16% ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ತುಂಬಾ ಡೌನ್ ಫಾಲ್ ನ ನಂತರ ಇವತ್ತು ಮಾರ್ಕೆಟ್ ಸೆಂಟಿಮೆಂಟ್ ನೆಗೆಟಿವ್ ಇರುವಂತಹ ಸಂದರ್ಭದಲ್ಲಿ ಸ್ಲೈಟ್ಲಿ ಪಾಸಿಟಿವ್ ಅಲ್ಲಿ ಪರ್ಫಾರ್ಮ್ ಮಾಡಿದೆ. ನಿಫ್ಟಿ ಮೀಡಿಯಾ 0.6% ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಕನ್ಸ್ಯೂಮರ್ ಡ್ಯೂರಬಲ್ಸ್ ಅಲ್ಲಿ 0.17% ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ಈ 3 ಸೆಕ್ಟರ್ಸ್ ಮಾತ್ರ ಇವತ್ತು ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದಾವೆ. ಇನ್ನೆಲ್ಲ ಕಡೆ ನೆಗೆಟಿವ್ ಇದೆ. ನಿಫ್ಟಿ ಆಟೋ ನೋಡಬಹುದು ನಿಯರ್ಲಿ 2% ಡೌನ್ ಆಗಿದೆ. 1.86% ಅಥವಾ ನಿಯರ್ಲಿ 2% ಡೌನ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ನಿಫ್ಟಿ ಬ್ಯಾಂಕ್ 1.08% ಡೌನ್ ಆಗಿದೆ. ಫೈನಾನ್ಷಿಯಲ್ ಸರ್ವಿಸಸ್ 1.55% ಡೌನ್ ಆಗಿದೆ. FMCG 1.69% ಡೌನ್ ಆಗಿದೆ. ಮೆಟಲ್ ಅಲ್ಲಿ 1.67% ಡೌನ್ ಫಾಲ್ ಇದೆ. ಫಾರ್ಮಾ 1.5% ಡೌನ್ ಇದೆ. PSU ಬ್ಯಾಂಕ್ ಗಳಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣ ಇದೆ, ಯಾಕಂದ್ರೆ 0.5% ಅಥವಾ ಅಬೌವ್ 0.5% ಡೌನ್ ಫಾಲ್ ಇದೆ. 0.6%. ರಿಯಾಲ್ಟಿನಲ್ಲಿ 2.26% ಡೌನ್ ಫಾಲ್ ಇದೆ. ಪ್ರೈವೇಟ್ ಬ್ಯಾಂಕ್ಸ್ 1.32% ಡೌನ್ ಆಗಿದ್ದಾವೆ. ಹೆಲ್ತ್ ಕೇರ್ 1.41% ಡೌನ್ ಆಗಿದೆ. ಆಯಿಲ್ ಅಂಡ್ ಗ್ಯಾಸ್ 0.24% ಡೌನ್ ಆಗಿದೆ. ಹಾಗೆ ಕೆಮಿಕಲ್ 1.2
0.29% ಡೌನ್ ಆಗಿದೆ. ಅಂದ್ರೆ ಎಲ್ಲಾ ಕಡೆ ಡೌನ್ ಫಾಲ್. ಈ 3 ಸೆಕ್ಟರ್ಸ್ ಅನ್ನ ಹೊರತುಪಡಿಸಿದ್ರೆ ಎಲ್ಲ ಕಡೆ ಡೌನ್ ಫಾಲ್ ಇದೆ. ಇದರಲ್ಲಿ ಆಯಿಲ್ ಅಂಡ್ ಗ್ಯಾಸ್ ಹಾಗೂ PSU ಬ್ಯಾಂಕ್ ಗಳಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣದ ಡೌನ್ ಫಾಲ್ ಇದೆ, ಅಂದ್ರೆ ಬಿಲೋ 1%. ಅದೇ ಕಡಿಮೆ ಅತಿ ಹೆಚ್ಚು ಅಂದ್ರೆ ರಿಯಾಲಿಟಿ ಸೆಕ್ಟರ್ ಮೋರ್ ದನ್ 2% ಡೌನ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಇವತ್ತು. ಓವರ್ ಆಲ್ ಎಲ್ಲ ಸೆಕ್ಟರ್ಸ್ ಬ್ಲಡ್ ಬಾತ್, ಜಸ್ಟ್ 3 ಸೆಕ್ಟರ್ಸ್ ಮಾತ್ರ ಸ್ಲೈಟ್ಲಿ ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದಾವೆ. ಗ್ಲೋಬಲ್ ಮಾರ್ಕೆಟ್ ಗಳ ಪರಿಸ್ಥಿತಿ ಏನು, ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ನೋಡಿದರೆ ಯುರೋಪಿಯನ್ ಮಾರ್ಕೆಟ್ ಗಳಲ್ಲಿ ನೋಡಬಹುದು ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಕೆಲವು ಅಲ್ಲಲ್ಲೇ ಮಾರ್ಕೆಟ್ಸ್ ನೆಗೆಟಿವ್ ಇದಾವೆ, ಬಟ್ ಜಾಸ್ತಿ ಪ್ರಮಾಣದಲ್ಲಿ ಏನಲ್ಲ. ಅಂದ್ರೆ ಗ್ಲೋಬಲ್ ಕ್ಯೂಸ್ ಅಷ್ಟೇನು ಪಾಸಿಟಿವ್ ಇಲ್ಲದೆ ಇರಬಹುದು, ಬಟ್ ಸ್ಲೈಟ್ಲಿ ಅಥವಾ ಫ್ಲಾಟಿಶ್ ರೀತಿಯಲ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಕಾಣ್ತಾ ಇದೆ. ನೋಡಬಹುದು 0.5%, 0.07, 0.2, 0.1 ಈ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಎಲ್ಲೂ ಎಕ್ಸೈಟ್ಮೆಂಟ್ ಇಲ್ಲ, ಬಟ್ ಎಲ್ಲೂ ಅಂತ ಬ್ಲಡ್ ಬಾತ್ ಕೂಡ ಇಲ್ಲ ನಮ್ಮ ಮಾರ್ಕೆಟ್ ಅಲ್ಲಿ ಇದ್ದ ತರ. ಈವನ್ ಏಷ್ಯನ್ ಮಾರ್ಕೆಟ್ ಗಳು ಕೂಡ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದಾವೆ. ಬಟ್ ಸ್ಟಿಲ್ ಇನ್ನು ಯಾಕೆ ಮಾರ್ಕೆಟ್ ಈ ರೀತಿ ಡೌನ್ ಆಯ್ತು, ಇಲ್ಲಿ ಮನಿ ಕಂಟ್ರೋಲ್ ಕೆಲವು ಫ್ಯಾಕ್ಟರ್ಸ್ ನಮ್ಮ ಮುಂದೆ ಇಡ್ತಿದೆ. ನೋಡೋಣ ಯಾವೆಲ್ಲ ಪಾಯಿಂಟ್ಸ್ ಇದ್ದಾವೆ ಅಂತ. ಸೊ ಮೊದಲನೇದು ವೀಕ್ ಗ್ಲೋಬಲ್ ಕ್ಯೂಸ್ ಅಂತಾರೆ. ನಾವು ವೀಕ್ ತಾನೇ ನೋಡಿದ್ವಲ್ಲ ಗ್ಲೋಬಲ್ ಮಾರ್ಕೆಟ್ಸ್ ನ. ಎಲ್ಲ ಏನಂತ ಎಕ್ಸೈಟ್ಮೆಂಟ್ ಇಲ್ಲ ಅಥವಾ ದೊಡ್ಡ ಮಟ್ಟದ ಡೌನ್ ಫಾಲ್ ಕೂಡ ಇಲ್ಲ. ಸ್ಲೈಟ್ಲಿ ಪಾಸಿಟಿವ್ ಅಥವಾ ಫ್ಲಾಟಿಶ್ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಬಟ್ ನಮ್ಮ ಮಾರ್ಕೆಟ್ ಅಲ್ಲಿ ಏನು ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇಲ್ಲ, ಇವತ್ತು ನೆಗೆಟಿವ್ ಅಲ್ಲೇ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು FIS ಆಕ್ಚುಲಿ ನಿನ್ನೆ ಸೆಷನ್ ಅಲ್ಲಿ ಸೆಲ್ ಮಾಡಿದ್ರು, ಇವತ್ತು ಕೂಡ ಸೆಲ್ಲಿಂಗ್ ಮಾಡಿದ್ದಾರೇನೋ ಅನ್ನುವಂತ ಕಾರಣವನ್ನು ಇವರು ಕೊಡ್ತಿದ್ದಾರೆ. ಇನ್ನು ವಿಕ್ಸ್ ರೈಸ್ ಆಗಿದೆ, ವಾಲಟಿಲಿಟಿ ಇಂಡೆಕ್ಸ್, ಜಿಯೋಪೊಲಿಟಿಕಲ್ ಕನ್ಸರ್ನ್, US ಹಾಗೂ ಇರಾನ್ ನಡುವಿನ ಮಾತುಕತೆಗಳು ಅಷ್ಟೇನು ಸಕ್ಸಸ್ ಆಗಿಲ್ಲ ಅಂತ ಹೇಳ್ತಾರೆ. ಮಾರ್ನಿಂಗ್ ಕೆಲವು ಸುದ್ದಿಗಳನ್ನ ನೋಡಿದ್ವಿ, ಆತರ ಬರ್ತಿದೆ ಅಂತ ಇರಾನ್ ಹೇಳಿತ್ತು, ಬಟ್ ಸ್ಟಿಲ್ ಅದೇ ಯಾವುದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿಲ್ಲ. ಇನ್ನು ರುಪಿ ಕೂಡ ಒಂದಷ್ಟು ವೀಕ್ನೆಸ್ ಆಗಿದೆ, ಇವತ್ತು 90.95 ಗೆ ಬಂದಿದೆ, ಅಂದ್ರೆ 4 ಪೈಸೆ ವೀಕ್ ಆಗಿದೆ. ಇವುಗಳನ್ನ ಕೊಡ್ತಿದ್ದಾರೆ ಈ 5 ಕಾರಣಗಳನ್ನ. ಬಟ್ ಕೊನೆ ಮೂಮೆಂಟ್ ಅಲ್ಲಿ ಯಾಕೆ ಡೌನ್ ಫಾಲ್ ಬಂತು ಅನ್ನೋದನ್ನ ಇಲ್ಲೂ ಏನು ಹೇಳ್ತಾ ಇಲ್ಲ, ಅಂದ್ರೆ ಅದಕ್ಕೆ ಪ್ರಾಪರ್ ಸುದ್ದಿ ಅಂತೂ ಇನ್ನು ಬಂದಿಲ್ಲ. ನೋಡೋಣ ಏನಾದ್ರು ಲೇಟ್ ನೈಟ್ ಬರ್ತಾವಂತ. ಎಸ್ಪೆಷಲಿ ವೀಕೆಂಡ್ ಅಲ್ಲಿ ಏನಾದ್ರು ಟ್ರಂಪ್ ಅನ್ನ ಪ್ಲಾನ್ ಮಾಡ್ತಾರ ಇರಾನ್ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ, ಗೊತ್ತಿಲ್ಲ. ಆ ಒಂದು ಕನ್ಸರ್ನ್ ಮೇಲೂ ಕೂಡ ಕೊನೆ ಮೂಮೆಂಟ್ ಅಲ್ಲಿ ಬಿದ್ದಿರಬಹುದೇನೋ ಅಂತಹ ಪ್ರಾಬಬಿಲಿಟಿ ಕೂಡ ಇರುತ್ತೆ. ಯಾಕೆಂದ್ರೆ ಎಸ್ಪೆಷಲಿ ಕೊನೆ ಮೂಮೆಂಟ್ ಅಲ್ಲಿ ಯಾಕೆ ಕೆಲವು ಸಲ ಈ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂದ್ರೆ, ಯಾರಾದ್ರೂ ಪೊಸಿಷನ್ಸ್ ಇದ್ರೆ ರಿಸ್ಕಿ ಅನ್ಸಿದ್ರೆ, ಅದರಲ್ಲೂ ಎಸ್ಪೆಷಲಿ ಬಿಗ್ ಪ್ಲೇಯರ್ಸ್ ಅಥವಾ ಇನ್ಸ್ಟಿಟ್ಯೂಷನ್ಸ್ ಪೊಸಿಷನ್ಸ್ ಅನ್ನ ಹೊಂದಿದ್ರೆ ವೀಕೆಂಡ್ ಅಲ್ಲಿ ಕ್ಯಾರಿ ಮಾಡೋದು ರಿಸ್ಕಿ ಅನ್ಸಿದ್ರೆ ಡಂಪ್ ಮಾಡುವಂತ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಲಾಸ್ಟ್ ವೀಕೆಂಡ್ ಅಟ್ಯಾಕ್ ಆಗ್ಬೋದು ಅಂತ ಸುದ್ದಿಗಳು ಬಂದಿದ್ವು, ಬಟ್ ಆಗ್ಲಿಲ್ಲ. ಈ ವಾರ ಇದಕ್ಕಿದ್ದಾಗೆ ಮಾಡ್ಬಿಟ್ರೆ ಅಂತ ಆ ಕನ್ಸರ್ನ್ ಕಾರಣಕ್ಕೂ ಕೂಡ ಸ್ಕ್ವೇರ್ ಆಫ್ ಮಾಡಿರುವಂತ ಚಾನ್ಸಸ್ ಇರುತ್ತೆ ಕೊನೆ ಮೂಮೆಂಟ್ ಅಲ್ಲಿ. ಸೊ ನೋಡೋಣ ಇನ್ನು ಏನೆಲ್ಲ ಅಪ್ಡೇಟ್ ಗಳು ಬರ್ತವೆ ಅಂತ. ಹೇಗಿದ್ರು ನಾಳೆ ನಾಡಿದ್ದು ಮಾರ್ಕೆಟ್ ರಜೆ ಇರುತ್ತೆ. ಲೆಟ್ಸ್ ಸಿ. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬಂದ್ರೆ NBCC ಇವತ್ತು ಫೋಕಸ್ ಅಲ್ಲಿ 775 ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ ಮಾರ್ನಿಂಗ್ ವಿಡಿಯೋದಲ್ಲಿ ಸುದ್ದಿಯನ್ನ ನೋಡಿದ್ವಿ ನಾವು. ಬಟ್ ಸ್ಟಾಕ್ ಅಲ್ಲಂತೂ ಪಾಸಿಟಿವ್ ರಿಯಾಕ್ಷನ್ ಬರ್ಲಿಲ್ಲ, ಸೆಂಟಿಮೆಂಟ್ ಕೂಡ ಚೆನ್ನಾಗಿರ್ಲಿಲ್ಲ. ಇಲ್ಲೂ ಕೂಡ ನಿಯರ್ಲಿ 2% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ನಂತರ ವಿಶಾಲ್ ಮೆಗಾ ಮಾರ್ಟ್ ಬಗ್ಗೆ ಕೂಡ ಒಂದು ಸುದ್ದಿಯನ್ನ ಕವರ್ ಮಾಡಿದ್ದೆ. ಕಂಪನಿಯ ಪ್ರಮೋಟರ್ ಸುಮಾರು 6.5% ಸ್ಟೇಕ್ ಅನ್ನ ಮಾರಾಟ ಮಾಡಬಹುದು ಅಂತ. ಆಕ್ಚುಲಿ 6.5% ಅನ್ನೋದಕ್ಕಿಂತ ಜಾಸ್ತಿನೇ ಮಾರಾಟ ಮಾಡಿದ್ದಾರೆ ಅಂತ ಸುದ್ದಿಗಳು ಬರ್ತಾ ಇದೆ. ನೋಡಬಹುದು, ವಿಶಾಲ್ ಮೆಗಾ ಮಾರ್ಟ್ ಶೇರ್ಸ್ ಪ್ಲಂಗ್ 7% ಆಸ್ ಪ್ರಮೋಟರ್ ಲೈಕ್ಲಿ ಅಫ್ಲೋಡ್ಸ್ 14.2% ಸ್ಟೇಕ್ ವಯಾ ಬ್ಲಾಕ್ ಡೀಲ್. ಸುಮಾರು 14.2% ಸ್ಟೇಕ್ ಅನ್ನ ಬ್ಲಾಕ್ ಡೀಲ್ ಮೂಲಕ ಮಾರಾಟ ಮಾಡಿರಬಹುದು ಅಂತ ಸುದ್ದಿ ಬರ್ತಾ ಇದೆ. ಹಾಗಾಗಿ ಇವತ್ತು ಡೌನ್ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ವಿಶಾಲ್ ಮೆಗಾ ಮಾರ್ಟ್ ಅಲ್ಲಿ. ಈಗಾಗಲೇ 54% ಇತ್ತು ಅಷ್ಟೇ ಪ್ರಮೋಟರ್ ಹೋಲ್ಡಿಂಗ್, 76 ಇದ್ದು 54 ಗೆ ತಂದಿದ್ರು ಗ್ರಾಜುಯಲ್ ಆಗಿ. ಬಟ್ ಈಗ ಮತ್ತೆ ಅಪ್ಲೋಡ್ ಮಾಡಿದ್ದಾರೆ ಅಂದ್ರೆ ಗೊತ್ತಿಲ್ಲ ಯಾವ ರೀಸನ್ ಗೆ ಇವರು ಸೆಲ್ ಮಾಡಿದ್ದಾರೆ ಅಂತ. DIS ಒಳ್ಳೆ ಪ್ರಮಾಣದ ಬೈಯಿಂಗ್ ಅನ್ನ ಮಾಡಿದ್ದಾರೆ. ನೋಡಬಹುದು, ಮಾರ್ಚ್ 2025 ಅಲ್ಲಿ 12% ಇದ್ದಾರೆ, ಈಗ 25.47% ಗೆ ಬಂದಿದ್ದಾರೆ. ಇವನ್ FIS ಕೂಡ ಅಷ್ಟೇ 6.5% ಇದ್ದಾರೆ, ಅವರು ಕೂಡ ದೊಡ್ಡ ಪ್ರಮಾಣದ ಹೋಲ್ಡಿಂಗ್ ಅನ್ನ ತಗೊಂಡಿದ್ದಾರೆ, 15.52% ಗೆ ಬಂದಿದೆ. ನೋಡಬಹುದು. ನೋಡೋಣ ನಾಳೆ ನಾಡಿದ್ರಲ್ಲಿ ಅಪ್ಡೇಟ್ ಬರುತ್ತೆ ಯಾರು ಆ ಸ್ಟೇಕ್ ಅನ್ನ ಬ್ಲಾಕ್ ಡೀಲ್ ಮೂಲಕ ತಗೊಂಡಿದ್ದಾರೆ ಅಂತ. ಮೇ ಬಿ ಮ್ಯೂಚುವಲ್ ಫಂಡ್ಸ್ ತಗೊಂಡಿರಬಹುದು. ನೋಡೋಣ, ಇನ್ ಕೇಸ್ ಆ ಡೇಟಾ ಬಂದು ಕವರ್ ಮಾಡ್ತೀನಿ. ಇನ್ನು ನೆಟ್ವೆಬ್ ಟೆಕ್ನಾಲಜೀಸ್ ಕೂಡ ಸುದ್ದಿಯಲ್ಲಿತ್ತು. ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಒಪ್ಪಂದವನ್ನು ಮಾಡ್ಕೊಂಡಿರೋ ಬಗ್ಗೆ ಸುದ್ದಿಯನ್ನ ಕವರ್ ಮಾಡಿದ್ದೆ. ಒಳ್ಳೆ ಪರ್ಫಾರ್ಮೆನ್ಸ್ ಬಂತು, 4.5% ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಆ ಒಪ್ಪಂದಕ್ಕೆ ಒಳ್ಳೆ ರಿಯಾಕ್ಷನ್ ಕೂಡ ಬಂದಿದೆ. ಇನ್ನು ಕೆಪಾಸೈಟ್ ಇನ್ಫ್ರಾ ಕೂಡ ಸುದ್ದಿಯಲ್ಲಿತ್ತು. ಕಾರಣ ಕಂಪನಿಗೆ ತಾಣೆಯಲ್ಲಿ 537 ಕೋಟಿ ಪ್ರಾಜೆಕ್ಟ್ ಸಿಕ್ಕಿರೋ ಬಗ್ಗೆ ಸುದ್ದಿ ಬಂದಿತ್ತು ರೇಮಂಡ್ ರಿಯಾಲ್ಟಿಯಿಂದ. ಬಟ್ ಆ ಸುದ್ದಿಯನ್ನು ಸ್ಟಾಕ್ ಅಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಲಿಲ್ಲ. 2.5% ಡೌನ್ ಅಲ್ಲೇ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಇವತ್ತು. ನಂತರ ರೈಲ್ಟೆಲ್ ಕಾರ್ಪೊರೇಷನ್ ಕೂಡ ಸುದ್ದಿಯಲ್ಲಿತ್ತು. ಒಂದು ಸಣ್ಣ ಆರ್ಡರ್ ಕಂಪನಿಗೆ ಸಿಕ್ಕಿದೆ, 17 ಕೋಟಿ ಆರ್ಡರ್ IIT ಡೆಲ್ಲಿಯಿಂದ ಸಿಕ್ಕಿದೆ. ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಸ್ಟಾಕ್ ಅಲ್ಲಿ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇವತ್ತು, ಅಥವಾ ಸ್ಲೈಟ್ಲಿ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ಇನ್ನು ಕಿರ್ಲೋಸ್ಕರ್ ಬ್ರದರ್ಸ್ ಕೂಡ ಸುದ್ದಿಲಿತ್ತು. ಇಲ್ಲೂ ಏನ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರಲಿಲ್ಲ, 0.8% ಡೌನ್ ಫಾಲ್ ಇದೆ. ಬಟ್ ಕಂಪನಿಗೆ ಅದಾನಿ ಪವರ್ ಇಂದ 214 ಕೋಟಿ ಆರ್ಡರ್ ಸಿಕ್ಕಿದೆ. ಈ ಆರ್ಡರ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಬಟ್ ಸ್ಟಾಕ್ ಅಂತೂ ಸ್ವಲ್ಪ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ. ಇನ್ನು ದಿ ಡೆವಲಪ್ಮೆಂಟ್ ಕೂಡ ಫೋಕಸ್ ಅಲ್ಲಿತ್ತು. ಇತ್ತೀಚೆಗೆ ಕಂಪನಿಗೆ ಹಲವು ಆರ್ಡರ್ ಗಳು ಸಿಕ್ಕಿದ್ವು, ಬಟ್ ಇವತ್ತೇನು ಪಾಸಿಟಿವ್ ರಿಯಾಕ್ಷನ್ ಬರಲಿಲ್ಲ. 4% ಗಿಂತ ಜಾಸ್ತಿ ಡೌನ್ ಅಲ್ಲೇ ಕ್ಲೋಸಿಂಗ್ ಕೊಟ್ಟಿದೆ. ಬಟ್ ಕಂಪನಿಗೆ ಇನ್ನೊಂದು ಆರ್ಡರ್ ಸಿಕ್ಕಿದೆ. ಈ ಆರ್ಡರ್ ಅಪ್ಡೇಟ್ ನ ಕಾರಣಕ್ಕೆ ಸುದ್ದಿಲಿತ್ತು. ನೋಡಬಹುದು, 58 ಕೋಟಿ ಆರ್ಡರ್ ಸಿಕ್ಕಿದೆ. ಬಟ್ ಸ್ಟಿಲ್ ಸ್ಟಾಕ್ ಏನ್ ಪಾಸಿಟಿವ್ ಇಂಪ್ಯಾಕ್ಟ್ ಕಂಡಿಲ್ಲ. ಬಟ್ ಕಂಪನಿಗಂತೂ ಒಳ್ಳೆ ಸುದ್ದಿ, 58 ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ. ಇನ್ನು ಗ್ಲೋಬ್ ಸಿವಿಲ್ ಪ್ರಾಜೆಕ್ಟ್ಸ್ ಕೂಡ ಸುದ್ದಿಲಿತ್ತು. ಇದ್ರ ಬಗ್ಗೆ ಒಂದು ಅಪ್ಡೇಟ್ ಅನ್ನ ನಮ್ಮ ವಾಟ್ಸ್ಆಪ್ ಚಾನಲ್ ಅಲ್ಲಿ ಕೊಟ್ಟಿದ್ದೆ. ಕಂಪನಿಗೆ ಆರ್ಡರ್ ಸಿಕ್ಕಿರೋ ಬಗ್ಗೆ ನೋಡಬಹುದು, 98.84 ಕೋಟಿ ಅಂದ್ರೆ 98 ಕೋಟಿ 84 ಲಕ್ಷದ ಆರ್ಡರ್ ಕಂಪನಿಗೆ ಸಿಕ್ಕಿದೆ.
ಈ ಸುದ್ದಿ ಕಾರಣಕ್ಕೆ ಗ್ಲೋಬ್ ಸಿವಿಲ್ ಪ್ರಾಜೆಕ್ಟ್ಸ್ ಕೂಡ ಸುದ್ದಿಲಿತ್ತು. ಇಲ್ಲೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನ್ ಬರಲಿಲ್ಲ, ನೆಗೆಟಿವ್ ಅಲ್ಲೇ ಕ್ಲೋಸಿಂಗ್ ಕಂಡು ಬಂದಿದೆ. ಇನ್ನು ಐಟಿ ಕಾನ್ಸ್ ಈ ಸೊಲ್ಯೂಷನ್ಸ್ ಕೂಡ ಸುದ್ದಿಲಿತ್ತು. ಈ ಕಂಪನಿಗೂ ಕೂಡ ಒಂದು ಸಣ್ಣ ಆರ್ಡರ್ ಸಿಕ್ಕಿದೆ, 2,60,00,000 ಆರ್ಡರ್ ಸಿಕ್ಕಿದೆ. ಈ ಸುದ್ದಿಯನ್ನ ಕೊಟ್ಟಿತ್ತು ಕಂಪನಿ. ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರಲಿಲ್ಲ, ನೆಗೆಟಿವ್ ಅಲ್ಲೇ ಕ್ಲೋಸಿಂಗ್ ಕಂಡು ಬಂದಿದೆ. ಸರಿಗಳಿರಿ, ನಿಮ್ಮಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಯುವಂತ ಆಸಕ್ತಿ ಇದ್ರೆ ನಮ್ಮ ತರಬೇತಿ ಕಾರ್ಯಕ್ರಮವನ್ನು ಜಾಯ್ನ್ ಆಗಬಹುದು. 6 ತಿಂಗಳ ಕಾರ್ಯಕ್ರಮ ಆಗಿರುತ್ತೆ. ಇಲ್ಲಿ ಯಾವುದೇ ರೀತಿ ಸ್ಟಾಕ್ ರೆಕಮೆಂಡೇಶನ್ ಇರೋದಿಲ್ಲ, ಆದ್ರೆ ಒಂದು ಒಳ್ಳೆ ಕಂಪನಿಯನ್ನ ಹೇಗೆ ಆಯ್ಕೆ ಮಾಡಬೇಕು, ಹೇಗೆ ಸ್ಟಡಿ ಮಾಡಬೇಕು ಅನ್ನೋದ್ರ ಬಗ್ಗೆ ಕಲಿಸ್ಕೊಡ್ತೀವಿ. ಸ್ಟಾಕ್ ಮಾರ್ಕೆಟ್ ಜರ್ನಿಯಲ್ಲಿ ಲೈಫ್ ಲಾಂಗ್ ಉಪಯೋಗಕ್ಕೆ ಬರುವಂತ ಕಂಟೆಂಟ್ ಅನ್ನು ಹೊಂದಿರುತ್ತೆ. ಇಂಟ್ರೆಸ್ಟ್ ಇರೋರು ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.